ಏನಿಲ್ಲ, ಮುನ್ಸು ಇಲ್ಲ ಎಂಥದ್ದು ಇಲ್ಲ. ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕ್ಕೊಂಡೆ ಚುನಾವಣೆಗೆ ಹೋಗ್ತೀವಿ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಕಾರಣ ಏನಂದರೆ, ಬಹಿರಂಗವಾಗಿ ಅವ್ರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಈ ದಿನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ, ಅದಕ್ಕೆ ಚುನಾವಣೆ ಫೆಬ್ರವರಿ 1ನೇ ತಾರೀಕು ನಡೀತಾ ಇದೆ. ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು NDA ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ. ನಾಮಪತ್ರ ನೆನ್ನೆನೂ ಸಲ್ಲಿಸಿದ್ದೆ, ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ. ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ನಿಸ್ತದೆ ನನಗೆ. ನಿಮಗೆ ಸಿಕ್ಬಿಟ್ಟಿದೆ. ಈಗ ಹೌದು, ನಿಜ, ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ, ಚಿಕ್ಕಗೆರಗ ರೆಡ್ಡಿ ಮತ್ತು ನಾನು. ಆದರೆ ನಮ್ಮ ನಾಯಕರು, ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ, ಮಾಜಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ. ಆ ಮಾತುಕತೆ ಮುಖಾಂತರ ಇವತ್ತು ನಾನು NDA ಅಭ್ಯರ್ಥಿಯಾಗಿ, ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ NDA ಅಭ್ಯರ್ಥಿಯ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಪತ್ರಿಕಾ ಹೇಳಿಕೆ ಕೂಡ ತಮ್ಮ ಮುಂದೆ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾವು ಹೋಗ್ತೇವೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ನಿರ್ದೇಶನಾಗಿ ಹೋದಾಗ ಕೇವಲ 68 ಹಾಲು ಉತ್ಪಾದಕ ಸಹಕಾರ ಸಂಘಗಳಿತ್ತು. ಇವತ್ತು 200 ಸಂಘ ಮುಟ್ಟಿದೆ. ಬಹುಶಃ 132 ಸಹಕಾರ ಸಂಘಗಳು ನಾನು ಹೊಸದಾಗಿ ಮಾಡಿಕೊಟ್ಟಿದ್ದೇನೆ. ಪ್ರತಿ ಹಳ್ಳಿಯಲ್ಲೂ ಅದು ಪಕ್ಷ ನೋಡಿಲ್ಲ, ಪಂಗಡ ನೋಡಿಲ್ಲ, ಜಾತಿ ನೋಡಿಲ್ಲ. ಅದು ಇವತ್ತು ನನಗೆ ಶ್ರೀರಕ್ಷೆ ಆಗಿ ನಿಂತಿದೆ. ಎಲ್ಲರೂ ಹೋದರೂ ಕೂಡ ನಮ್ಮ ಸಹಕಾರ ಸಂಘ ನೀವೇ ಮಾಡಿದ್ದು, ಹಾಗಾಗಿ ನಿಮಗೆ ನಾವು ಸಹಕಾರ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಅದು ಕೂಡ ಬಲ ಇದೆ. ಇನ್ನು ನಮ್ಮ ಅಭಿಮಾನಿಗಳು ಕೂಡ ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾರೆ. ಅದು ಕೂಡ ನಮಗೆ ವರದಾನ ಆಗ್ತದೆ. ಹಾಗಾಗಿ ನಾವು ಗೆಲ್ಲೋದ್ರಲ್ಲಿ ಒಂದು ಆಶಯವನ್ನು ಇಟ್ಕೊಂಡು ಮುನ್ನುಗ್ತಾ ಇದ್ದೀವಿ. ಗರಿಗಿರೆಡ್ಡಿ ಅವರಿಗೆ ಟಿಕೆಟ್ ತಪ್ಪಿದೆ, ಸ್ವಪಕ್ಷದಲ್ಲಿ ಈ ರೀತಿ ಮುನಿಸಿದ್ರೆ ನಿಮ್ಗೆ ಗೆಲ್ಲೋದಕ್ಕೆ ಯಾವ ರೀತಿ ಅನುಕೂಲ? ಏನಿಲ್ಲ, ಮುನ್ಸು ಇಲ್ಲ ಎಂಥದ್ದು ಇಲ್ಲ. ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕ್ಕೊಂಡೆ ಚುನಾವಣೆಗೆ ಹೋಗ್ತೀವಿ. ಯಾರು ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಕಾರಣ ಏನಂದರೆ, ಬಹಿರಂಗವಾಗಿ ಅವ್ರು ಯಾವ ಸಂದರ್ಭದಲ್ಲಿ ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದನ್ನು ನಾನು ಇವತ್ತು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಮುಂದೆ ನಾವು ನಮ್ಮ ಪಕ್ಷದವರು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ, ಅದು ನನಗೆ ಶ್ರೀರಕ್ಷೆ. ಇಂದಿನ ಚುನಾವಣೆಯಲ್ಲಿ KV ನಾಗರಾಜ್ ಅವರು ಸಮರ್ಪಕವಾಗಿ ಪಕ್ಷದ ಪರವಾಗಿ ಅವರು ಚುನಾವಣೆ ಮಾಡಿಲ್ಲ, ಹಾಗಾಗಿ ನನ್ನ ಸೋಲೋದಕ್ಕೆ ಕಾರಣ ಆಯಿತು. ನಾನು ಪಕ್ಷದ ಪರವಾಗಿ ನಾನು ಮಾಡಿರೋದು. ನಾನು ಹಿಂದಿನ ಚುನಾವಣೆಯಲ್ಲ, ಅವ್ರು ಮೊನ್ನೆದು ಹೇಳ್ತಾರೆ ಯಾವುದೋ. ನಾನು ಪಕ್ಷದ ಪರವಾಗಿ ಮಾಡಿದ್ದೀನಿ, ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಮಾಡಿಲ್ಲ. ಪಕ್ಷದಲ್ಲಿ ಯಾರಿದ್ರು ಅವ್ರ ಪರವಾಗಿ ಮತ ಕೊಟ್ಟು. ಈಗ ಸರ್ ಪ್ರಯತ್ನ ಮಾಡ್ತೀರಾ? ವಿಶ್ವಾಸಕ್ಕೆ ಎಲ್ಲರೂ ತಗೊಂಡೇ ಹೋಗ್ತೀನಿ ಚುನಾವಣೆಗೆ. ಸರ್, ಪೆರೇಸಂದ್ರ ಭಾಗದಲ್ಲಿ ಪ್ರಬಲ ಅಭ್ಯರ್ಥಿನ ಹಾಕಿ ನಂದಿ ಭಾಗದ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿಲ್ವಲ್ಲ. ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಇವತ್ತು ಒಂದೊಳ್ಳೆ ಕ್ಯಾಂಡಿಡೇಟ್ ಇವತ್ತು ಹಾಕಿಸ್ತಾ ಇದ್ದೀವಿ. ನಾವು NDA ಅಭ್ಯರ್ಥಿಯಾಗಿ JDSನ ಒಬ್ಬ ನಮ್ಮ ಸ್ನೇಹಿತರನ್ನು ಅವ್ರನ್ನ ಹಾಕಿಸ್ತಾ ಇದ್ದೀವಿ. ಏಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.